ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ವರ್ತೂರ್ ಸಂತೋಷ್ ಸದಾ ವಿವಾದಗಳಿಂದಲೇ ಸದ್ದು ಮಾಡುತ್ತಿರುತ್ತಾರೆ. ಹುಲಿ ಹುಗುರಿನ ವಿವಾದಕ್ಕೆ ವರ್ತೂರ್ ಸಂತೋಷ್ ಅವರನ್ನು ಪೊಲೀಸರು ಬಂಧಿಸಿದ್ರು. ಇದು ಬಿಗ್ ಬಾಸ್ ಇತಿಹಾಸದಲ್ಲಿಯೇ ನಡೆಯದ ಘಟನೆಯಾಗಿ ನಡೆದು ಹೋಗಿತ್ತು. ಇದರಿಂದ ರಾತ್ರೋರಾತ್ರಿ ವರ್ತೂರ್ ಸಂತೋಷ್ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿಯೇ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದರು. ನಂತರ ಒಂದು ವಾರದ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ವರ್ತೂರ್ ಸಂತೋಷ್ ಅವರು ಬಂದಿದ್ದರು. ಬಳಿಕ ವರ್ತೂರ್ ಸಂತೋಷ್ ಅವರು ಮದುವೆ ಮತ್ತು ಡಿವೋರ್ಸ್ ಬಗ್ಗೆ ಹೊರಗಡೆ ದೊಡ್ಡ ಸುದ್ದಿಯಾಗಿತ್ತು ಮತ್ತು ಹೆಂಡತಿಗೆ ಕಿರುಕುಳ ನೀಡಿರುವ ಆರೋಪವನ್ನು ಕೂಡ ಹೆಂಡತಿ ಮನೆ ಕಡೆಯವರು ಮಾಡಿದ್ದರು. ಆದರೆ ಇದನ್ನೆಲ್ಲ ತಳ್ಳಿ ಹಾಕಿದ ವರ್ತೂರ್ ಸಂತೋಷ್ ಅವರು ಈಗ ಎರಡನೇ ಮದುವೆಗೆ ರೆಡಿ ಆಗ್ತೀನಿ ಎಂದು ಒಂದು ಮಾಧ್ಯಮದ ಮೂಲಕ ಹೇಳಿಕೊಂಡಿದ್ದಾರೆ. ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ತನಿಷಾ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದರು. ಇದರಿಂದ ಅವರನ್ನೇ ಮದುವೆಯಾಗುತ್ತಾರೆ ಎಂದು ಎಷ್ಟೋ ಜನ ಊಹಿಸಿಕೊಂಡಿದ್ದಾರೆ. ಆದರೆ ವರ್ತೂರ್ ಸಂತೋಷ್ ಅವರು ಇದನ್ನೆಲ್ಲ ತಳ್ಳಿ ಹಾಕಿ, ತನಿಷಾ ನನಗೆ ಒಬ್ಬ ಬೆಸ್ಟ್ ಫ್ರೆಂಡ್, ಆದ್ರೆ ನಾನು ಪ್ರೀತಿಸುತ್ತಿರುವ ಹುಡುಗಿ ತನಿಷಾ ಅಲ್ಲ, ಅವರು ಬೇರೆನೆ ಮತ್ತು ನಾವು ಪರಸ್ಪರ ಇಬ್ಬರು ಪ್ರೀತಿಸುತ್ತಿದ್ದೇವೆ. ಇನ್ನೇನು ಮುಂದಿನ ವರ್ಷ 2025ರಲ್ಲಿ ಮದುವೆಯಾಗಲಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಇದರಿಂದ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳಿಗೆ ಯಾರು ಆ ಹುಡುಗಿ ಎನ್ನುವ ಕುತೂಹಲ ಹೆಚ್ಚಾಗಿದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಅಭಿಮಾನಿಗಳು ಹುಡುಕುತ್ತಿದ್ದಾರೆ. ಆದರೆ ಹುಡುಗಿಯ ಬಗ್ಗೆ ಎಳ್ಳಷ್ಟು ಮಾಹಿತಿ ಸಿಕ್ಕಿಲ್ಲ. ಇದರಿಂದ ವರ್ತೂರ್ ಸಂತೋಷ್ ಅವರ ಇನ್ಸ್ಟಾಗ್ರಾಮ್ ನ ಮೂಲಕ ನಿಮ್ಮ ಹುಡುಗಿ ಯಾರೆಂದು ಹೇಳಿ ಎಂದು ಲಕ್ಷಾಂತರ ಕಮೆಂಟ್ ಗಳು ಹರಿದು ಬರುತ್ತಿವೆ. ಆದರೆ ವರ್ತೂರ್ ಸಂತೋಷ್ ಅವರು ಕಾಲ ಕೂಡಿ ಬರುತ್ತದೆ, ಆಗ ಹೇಳುತ್ತೇನೆ ಎಂದು ಮುಂದಕ್ಕೆ ಕಾಯುವಂತೆ ಅವರ ಅಭಿಮಾನಿಗಳಲ್ಲಿ ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಈಗಾಗಲೇ ವರ್ತೂರ್ ಸಂತೋಷ್ಗೆ ಮದುವೆಯಾಗಿ ಒಂದು ಮಗಳನ್ನು ಕೂಡ ಹೊಂದಿದ್ದಾರೆ. ಆದರೆ ಕಾರಣಾಂತರಗಳಿಂದ ಡಿವೋರ್ಸ್ ಆಗಿ ಮಗಳನ್ನು ಕೂಡ ಹೆಂಡತಿ ಮನೆಯವರೇ ನೋಡಿಕೊಳ್ಳುತ್ತಿರಬಹುದು ಎಂದು ಹೇಳುತ್ತಿದ್ದಾರೆ. ವೀಕ್ಷಕರೇ, ಈಗ ಎರಡನೇ ಮದುವೆಗೆ ರೆಡಿಯಾಗಿರುವ ವರ್ತೂರ್ ಸಂತೋಷ್ ಅವರ ಬಗ್ಗೆ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ವೀಕ್ಷಕರೇ, ವರ್ತೂರ್ ಸಂತೋಷ್ ಅವರ ಎರಡನೇ ಮದುವೆ ಬಗ್ಗೆ ಮತ್ತು ಹುಡುಗಿ ಯಾರಿರಬಹುದು ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.